ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಬ್ಬರಿಂದ ಕರ್ನಾಟಕವನ್ನು ಮುಕ್ತಗೊಳಿಸಿ ಎನ್ನುವಂಥದ್ದು ನಮ್ಮ ಪ್ರಾರ್ಥನೆ. ಇದು ನಮ್ಮದು ಮಾತ್ರ ಅಲ್ಲ, ಬಹಳಷ್ಟು ಜನರು ಇದ್ರ ಬಗ್ಗೆ ಧ್ವನಿ ಎತ್ತಾ ಇದ್ದಾರೆ. ಆದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾಕೆ ಮೌನವಾಗಿದ್ದಾರೆ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ನಾನು ಬೆಳಗಿನಿಂದ ಏನು ಅಂದ್ರೆ ಒಂದಷ್ಟು ವಿವರಗಳನ್ನ ನಾವು ತೋರಿಸ್ತಾನೆ ಇದ್ದೀವಿ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರನ್ನ ಅಪ್ಪಿ ತಪ್ಪಿ ಒಳಗಡೆ ಬಿಡಲ್ಲ ನಿತ್ಯಾನಂದನಾಶ್ರಮದ ಒಳಗಡೆಗೆ. ಏನ್ ನಡೀತಿದೆ ಹಾಗಾದ್ರೆ? ಇವರದೇ ಸಾಮ್ರಾಜ್ಯನೇ ಇಲ್ಲಿ. ಇದಕ್ಕೆ ಸಂಬಂಧಪಟ್ಟಾಗ ಒಂದು ದೂರು ಕೂಡ ಕೊಟ್ಟಿದ್ದಾರೆ ಅವರು. ನಾನು ತೋರಿಸ್ತಾ ಇದ್ದೀನಿ ತುಂಬಾ ಸ್ಪಷ್ಟವಾಗಿ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರನ್ನ ಬಿಡದಿಯಲ್ಲಿರುವ ನಿತ್ಯಾನಂದ ಆಶ್ರಮದ ಒಳಗೆ ಬಿಡದಿರುವ ಬಗ್ಗೆ ಇದಕ್ಕಿಂತ ಸ್ವಲ್ಪ ಮೇಲ್ ನೋಡಿ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ರಾಮನಗರ ಜಿಲ್ಲೆ, ರಾಮನಗರ, ಇದು ಇವರಿಗೆ ಕಂಪ್ಲೇಂಟ್ ಕೊಟ್ಟಿರುವಂತದ್ದು. ಹೇಳ್ತಾರೆ 21/7/2013 ಒಂದು ದೂರು ಬಂತು ನಮಗೆ, ನಿತ್ಯಾನಂದನ ಆಶ್ರಮಕ್ಕೆ ಅಪ್ರಾಪ್ತ ಮಕ್ಕಳಿದ್ದಾರೆ ಅಂತ. ಅಲ್ಲಿ ರಕ್ಷಣೆ ಇಲ್ಲ ಅನ್ನುವಂತ ಒಂದು ದೂರು ಬಂತು. ವಾತಾವರಣ ಚೆನ್ನಾಗಿಲ್ಲ ಅಂತ ದೂರು ಬಂತು. ವಾತಾವರಣ ಚೆನ್ನಾಗಿಲ್ಲ ಅನ್ನೋದನ್ನ ನೀವು ಯಾವ ರೀತಿ ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ. ನಿತ್ಯಾನಂದನ ಆಶ್ರಮದಲ್ಲಿ ಏನೇನು ಯಾವ ರೀತಿ ಕೆಟ್ಟ ಚಟುವಟಿಕೆಗಳ ಆಗರಾಗಿದೆ ಅನ್ನೋದು ಜಗತ್ತಿಗೆ ಗೊತ್ತಿರುವಂತಹ ಸಂಗತಿ. ಇದ್ರ ಬಗ್ಗೆ ದೂರುಗಳಿವೆ. ಹಿಂಗಾಗಿ ಏನು ಅಂದ್ರೆ ವಾತಾವರಣ ಸರಿ ಇಲ್ಲ ಅಂದ್ರೆ ಎಲ್ಲಾ ರೀತಿಯಲ್ಲೂ ವಾತಾವರಣ ಸರಿ ಇಲ್ಲ ಅಂತ ಅರ್ಥ. ಇದರ ಆಧಾರದ ಮೇಲೆ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ಈ ದೂರು ಬಂತು. ಹಿಂಗಾಗಿ ಈ ಮಾನ್ಯ ಆಯೋಗದ ಅಧ್ಯಕ್ಷರ ಆದೇಶದ ಪ್ರಕಾರ 24/7/2013 ಮಾನ್ಯ ಆಯೋಗದ ಸದಸ್ಯರಾದ ಬಿ ಶಿವರಾಜೇಗೌಡ ಮತ್ತೆ ಎಡ್ವರ್ಡ್ ಥಾಮಸ್ ಆಯೋಗದ ಸಿಬ್ಬಂದಿ ಜೊತೆಗೆ ಬಿಡದಿಯಲ್ಲಿರುವ ನಿತ್ಯಾನಂದನ ಆಶ್ರಮಕ್ಕೆ ಮಕ್ಕಳನ್ನ ರಕ್ಷಿಸಲಿಕ್ಕೆ ಭೇಟಿ ಕೊಟ್ವಿ. ಈ ಸಂದರ್ಭದಲ್ಲಿ ಅಲ್ಲಿರುವ ಸಿಬ್ಬಂದಿಯವರು ಮತ್ತೆ ಒಬ್ಬ ಮಹಿಳೆ ಶ್ರೀಮತಿ ರಾಗಸುಧಾ ತಾವು ವಕೀಲರು ಅಂತ ಹೇಳಿಕೊಂಡು ಆಯೋಗದ ಸದಸ್ಯರಿಗೆ ಅಗೌರವ ಸೂಚಿಸಿ ಹಾಗೂ ಅವಾಚ್ಯ ಶಬ್ದಗಳನ್ನು ಬಳಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದರು. ಇದು ಖಾಸಗಿ ಸ್ಥಳವಾಗಿದೆ, ಇಲ್ಲಿ ಬರೋ ಅಗತ್ಯ ಇಲ್ಲ ಅಂತ ಅವಾಚ್ಯ ಶಬ್ದಗಳಿಂದ ಬಳಸಿ ಬೈದಿರುತ್ತಾರೆ. ಅಲ್ಲಿರುವ ಮಕ್ಕಳನ್ನ ರಕ್ಷಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರೋದಿಲ್ಲ. ಹಿಂಗಾಗಿ ಆಯೋಗ 25/7/2013 ದೂರು ಕೊಟ್ಟಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ. ಬಹಳ ಆಶ್ಚರ್ಯಕರ ಸಂಗತಿ. ಇದಕ್ಕೆ ಸಂಬಂಧಪಟ್ಟಾಗ ಒಂದು FIR ದಾಖಲಾಗಿಲ್ಲ ಅನ್ನೋದಾದ್ರೆ ಏನ ಅರ್ಥ ಇದು? ಇದರರ್ಥ ಏನ್ ಮಾಡ್ತಾ ಇದ್ದಾರೆ ಪೊಲೀಸರುಗಳು? ನಮ್ಮ ಗೃಹ ಸಚಿವರಿಗೆ ನಾನು ನೇರವಾಗಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಗೃಹ ಸಚಿವರೇ, ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ ಇದು? ಬಹಳಷ್ಟು ಸಂದರ್ಭಗಳಲ್ಲಿ ಇದೇ ವಿಚಾರದ ಬಗ್ಗೆ ನಿಮ್ ಜೊತೆ ಚರ್ಚೆ ಆಗಿದೆ. ನೀವು ಒಂದೊಂದ್ಸರಿ ಒಂದು ಸ್ಟೇಟ್ಮೆಂಟ್ ಕೊಡ್ತೀರಲ್ಲ, ಯಾಕೆ? ಒಂದ್ಸರಿ ನಾವು ವಿಚಾರಣೆ ಮಾಡ್ತೀವಿ ಅಂತೀರಿ, ಇನ್ನೊಂದ್ಸರಿ ಮಾಡಲ್ಲ ಅಂತೀರಿ. ಬೆಳಗಾವಿನಲ್ಲಿರುವಂತಹ ಪೊಲೀಸ್ ವರಿಷ್ಠಾಧಿಕಾರಿಗಳು ನಮ್ಮ ಗೃಹ ಸಚಿವರು ಹೇಳಿ ಅಂತಾರೆ. ಅಂದ್ರೆ ಗೃಹ ಸಚಿವರು ಹೇಳಿದ ಮೇಲೇ ಕಂಪ್ಲೇಂಟ್ ತಗೊಳ್ಳೋದು, ಗೃಹ ಸಚಿವರು ಹೇಳಿದ ಮೇಲೇ FIR ಹಾಕೋದು, ಗೃಹ ಸಚಿವರು ಹೇಳಿದ ಮೇಲೇ ಎಲ್ಲ ಇನ್ವೆಸ್ಟಿಗೇಷನ್ ಆಗುವಂತದ್ದು. ಏನ್ ನಡೀತಾ ಇದೆ ಹಾಗಾದ್ರೆ? ನಾನು ಈಗಲೂ ಕೇಳ್ತಾ ಇದ್ದೀನಿ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳಿಗೆ, ಈಗಲಾದ್ರೂ ನೀವು ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಬಹಳ ಕೆಟ್ಟ ಹೆಸರು ಬರುತ್ತೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಒಂದು ಲಿಖಿತವಾದಂತಹ ಒಂದು ವಿವರವನ್ನು ಕೊಡಿ ಅಂತ ಸಂಬಂಧಪಟ್ಟಂತ ತಹಶೀಲ್ದಾರ್ ಮತ್ತೆ AC ಅವರಿಗೆ ಇದಕ್ಕೆ ಸಂಬಂಧಪಟ್ಟಾಗ ಒಂದು ಲಿಖಿತವಾದಂತಹ ಆದೇಶವನ್ನು ಹೊರಡಿಸಿದ್ದಾರೆ. ಪಾಪ ಅವ್ರು ಕೇಳಿದರೆ ಮೌಖಿಕವಾಗಿ ನೀವು ಕೊಡಿ ಇದಕ್ಕೆ ಸಂಬಂಧಪಟ್ಟ ವಿವರಗಳನ್ನ ಅಂತ. ಕೊಡ್ಲಿಲ್ಲ ಇವರು. ಶಾಸಕರಂತೂ ಅಲ್ಲೇ ಜಾಂಡ ಹೊಡ್ಕೊಂಡಿರುವಂತವ್ರು. ಅವರಿಗೆ ನಿತ್ಯಾನಂದನ ಆಶ್ರಮದ ಒಳಗಡೆ ಆಗುವಂತ ಪ್ರತಿ ಸಂಗತಿಗಳು ಕೂಡ ಗೊತ್ತಿದೆ, ಪ್ರತಿ ವಿವರಗಳು ಕೂಡ ಗೊತ್ತಿದೆ. ಅಪ್ಪಿ ತಪ್ಪಿ ಇದಕ್ಕೆ ಸಂಬಂಧಪಟ್ಟಾಗ ಅವರು ಸೊಲ್ಲೆತ್ತೋದಿಲ್ಲ. ಯಾಕಂದ್ರೆ ಮತ್ತೆ ಇದೇ ಅನುಮಾನದ ಹುತ್ತ ಅದರ ಸುತ್ತ ಹೇಳುವಂತದ್ದು ಏನ್ ನಡೀತಾ ಇದೆ ಇಲ್ಲಿ ಅನ್ನುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಾಗ ಇನ್ನಾದ್ರೂ ಈ ನಾಯಕರುಗಳು ಮಾತಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಮುನಿಯಪ್ಪನವರೇ, ಈ ಒಂದು ಮೌನ ಇದೆಯಲ್ಲ ಇವ್ರದ್ದು ಸಮಾಜಕ್ಕೆ ಬಹಳ ಕೆಟ್ಟ ಸಂದೇಶ ಅನಿಸುತ್ತೆ ಸರ್. ಗ್ಯಾರಂಟಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅನುಮಾನಗಳು ಸೃಷ್ಟಿ ಆಗ್ಬಿಡ್ತವೆ. ಹೌದು ಸರ್, ಏನಂತೀರಿ? ಅದರಿಂದನೇ ಸರ್ ಈಗ ನನಗೊಂದು ನಂಬಿಕೆ ಇದೆ, ಸಿದ್ದರಾಮಯ್ಯನವರು ಏನ್ ಮುಖ್ಯಮಂತ್ರಿಗಳಿದ್ದಾರೆ ಇದನ್ನೆಲ್ಲ ಕೂಡ ಗಮನಿಸಿ ಅವರು ಒಂದು ಸರಿಯಾದ ರೀತಿಯ ಕ್ರಮವನ್ನು ತಗೊಂತಾರೆ ಅಂತಕ್ಕಂಥದ್ದು ನಮಗೆ ನಂಬಿಕೆ ಇದೆ. ಅದನ್ನೇನು ಇವ್ರು ಮಾಡಲಿಲ್ಲ ಅಂದ್ರೆ ಇವ್ರು 30-35 ವರ್ಷ ಏನು ಉಳಿಸ್ಕೊಂಡಿದ್ದಾರೆ ಹೆಸರನ್ನ, ಅದನ್ನ ಇಂಥ ಇಶ್ಯೂಸ್ ಇಂದ ಇವ್ರು ಕಳ್ಕೊಂತಾರೆ. ಆಮೇಲೆ ಮುಂದಿನ ದಿನದಲ್ಲಿ ಏನು ಇವತ್ತು ಇಷ್ಟು ದಿನ ಗೃಹ ಸಚಿವರಾದಂತ ಜಾರ್ಜ್ ಅಲ್ಲಿ ಇನ್ಚಾರ್ಜ್ ಇದ್ದು ಕೂಡ ತಡೆಗಟ್ಟಕ್ಕಾಗಿಲ್ಲ. ಹಾಗಾಗಿ ಇವಾಗ ಅಲ್ಲಿ DK ಶಿವಕುಮಾರ್ ಅವ್ರನ್ನ ಹೈಕಮಾಂಡಿನ ಒಂದು ಒತ್ತಾಯಕ್ಕೆ ಪಾಪ ಇವರು ಸಂಪುಟ ತಗೊಂಡಿದ್ದಾರೆ, ಅವ್ರಿಗೆ ಇನ್ಚಾರ್ಜ್ ಅನ್ನು ಕೊಟ್ಟಿದ್ದಾರೆ. ಈಗ ಹೆಂಗಪ್ಪ ಆಗಿದೆ ಅಂತ ಹೇಳಿದ್ರೆ ಯಾರು ಕಾಲ್ ಕತ್ತಿಸ್ತಾರೆ ಅವ್ರ ಕೈನಲ್ಲೇ ತಗೊಂಡೋಗಿ ಟ್ರೀಟ್ಮೆಂಟ್ ಕೊಟ್ಟಂಗ ಆಗ್ತದೆ. ಹಾಗಾಗಿ ಮುಖ್ಯಮಂತ್ರಿಗಳು ಏನಾದ್ರೂ ಒಂದು ಕ್ರಮವನ್ನು ತಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಜನ ಜಾಗೃತರಾಗಿ ಮುಂದೆ ನಿಮ್ಮ ಸರ್ಕಾರಕ್ಕೆ ನಿಮಗೆ ವೈಯಕ್ತಿಕವಾಗಿ ಬಹಳ ಕೆಟ್ಟ ಹೆಸರು ಬರ್ತದೆ. ಅದರಿಂದ ಈಗಲಾದ್ರೂ ಕೂಡ ಆ SB ಮತ್ತು DC ಹೇಳಿ ಪ್ರಿನ್ಸಿಪಲ್ ಸೆಕ್ರೆಟರಿಗಳನ್ನೆಲ್ಲ ಕಳಿಸಿ ಕ್ರಮ ತಗೋಬೇಕು. ತೆಗೆದಿಲ್ಲ ಅಂದ್ರೆ ನಾವು ಕೂಡ ಏನ್ ಬಹುಜನ ಸಮಾಜ ಪಕ್ಷ ಮತ್ತು ಪ್ರಗತಿಪರ ಸಂಘಟನೆಗಳೆಲ್ಲ ಒಟ್ಟಾಗಿ ಇದ್ರ ಬಗ್ಗೆ ದನಿಯುತ್ತಂತ ಕೆಲಸಗಳನ್ನ ನಾವು ಮಾಡ್ತೀವಿ. ನಮಗೆ ಬಹಳ ಆಶ್ಚರ್ಯ ಆಗೋದೇನಂದ್ರೆ ಈಗ ತಾವೆಲ್ಲ ಹೇಳಿದಾಗ ಅಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರಿದ್ದಾರೆ, ಪಕ್ಕದಲ್ಲಿ ಬಾಲಕೃಷ್ಣ ಅವರಿದ್ದಾರೆ,
ಯೋಗೇಶ್ವರ್ ಇದ್ದಾರೆ, ಇವರೆಲ್ಲ ಇದ್ದು ಕೂಡ ಯಾಕೆ ಈ ವಿಚಾರವನ್ನು ಮಾತಾಡ್ತಲ್ಲ? ದೇಶದ ರಾಜ್ಯದ ವಿಚಾರಗಳೆಲ್ಲ ಮಾತಾಡ್ತಾರೆ. ರಾಮನಗರ ಜಿಲ್ಲೆಯಲ್ಲಿ ಇಷ್ಟೊಂದು ದೌರ್ಜನ್ಯ ದಬ್ಬಾಳಿಕೆಗಳಾಗ್ತಾ ಇದೆ. ಅವರು ಸುಮಾರು 22 ಎಕರೆ ಜಮೀನಿನಲ್ಲಿ ಒಂದು ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿದ್ದಾರೆ. ಅದು ಇಲ್ಲಿಗಲ್ ಆಗ್ತದೆ, ಅದು ವರದಿ ಇದೆ. ಅದನ್ನ ಯಾಕೆ ಸರ್ಕಾರ ವಾಪಸ್ ತಗೊಳ್ಳಿ ಅಂತ ಇದುವರೆಗೂ ಕೂಡ ಒತ್ತಾಯ ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾನು ಕುಮಾರಸ್ವಾಮಿ ಅವರಲ್ಲಿ ಕೂಡ ಕೇಳ್ತೀನಿ. ಯಾಕಂದ್ರೆ ಇದನ್ನ ಡಿ.ಕೆ. ಶಿವಕುಮಾರ್ ತಮ್ಮನ್ನು ಕೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಇದು ಅರ್ಥನೇ ಆಗಲ್ಲ. ಯಾಕಪ್ಪ ಅರ್ಥ ಆಗಲ್ಲ ಅಂದ್ರೆ ಅವ್ರ ಕಾನೂನು ಸುವ್ಯವಸ್ಥೆನೂ ಅರ್ಥ ಆಗಲ್ಲ, ಸಂವಿಧಾನನೂ ಅರ್ಥ ಆಗಲ್ಲ. ಆಮೇಲೆ ಅವ್ರ ಮೇಲೆ 100 ಕ್ರಿಮಿನಲ್ ಕೇಸ್ ಇರೋದ್ರಿಂದ, ಸಾವಿರಾರು ಎಕರೆ ಕಾಡನ್ನ ಮೇಡನ್ನ ಲೂಟ್ ಮಾಡಿರೋದ್ರಿಂದ, ಅಲ್ಲಿ ತೋಟಿ ನೀರು ಗಂಟೆ ಜಮೀನು ದಲಿತರದೆಲ್ಲ ಕಿತ್ಕೊಂಡಿದ್ದಾರೆ. ಇವಾಗ ಅಲ್ಲಿ ಪಾಣಿ ಇದೆ, ಮಿಟೇಷನ್ ಇದೆ, ಪೊಸಿಷನ್ ಆಗಿದ್ರೆ ಕೋರ್ಟ್ ಆರ್ಡರ್ ಇದ್ರು ಕೂಡ ಅದನ್ನು ಕೂಡ ಕಿತ್ಕೊಂಡಿದ್ದಾರೆ. ಅಲ್ಲಿ ದಲಿತರ ಮೇಲೆ ದೌರ್ಜನ್ಯ ತಿಂಗಳಗಟ್ಟಲೆ ಆದ್ರೂ ಕೂಡ ಇವತ್ತರೆಗೂ ದರಿಯುತ್ತಿಲ್ಲ. ಅದರಿಂದ ಬಹುಜನ ಸಮಾಜ ಪಕ್ಷ ನಾವನ್ಕು ಈ ವಿಚಾರದಲ್ಲಿ ಸೀರಿಯಸ್ ಇದ್ದೀವಿ. ನಾವು ಹೋರಾಟವನ್ನು ಮಾಡ್ಕೊಂಡ್ ಬಂದಿದ್ದೀವಿ. ಈ ವಿಚಾರ ಕೂಡ ಸಾಹಿತ್ಯ ನಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿರೋದ್ರಿಂದ ಮುಖ್ಯಮಂತ್ರಿಗಳ ಹತ್ರ ಕೊನೆಯದಾಗಿ ನಾವು ಮಾತಾಡಿ ಇದರ ಬಗ್ಗೆ ನಾವು ಗ್ಯಾರಂಟಿ ಹೋರಾಟವನ್ನು ಮಾಡಕ್ಕೆ ಸರ್. ಬಹುಶಃ ಇದೀಗ ಬಂದಿರುವಂತಹ ಸುದ್ದಿ ಅನೂಪ್ ಅಗರ್ವಾಲ್ ಅಂತೂ ಇಂತೂ ಬಾಯಿ ಬಿಟ್ಟಿದ್ದಾರೆ. ಅವರು ಹೇಳೋ ಪ್ರಕಾರ ಏನಂತಂದ್ರೆ ಇನ್ನು ಒಂದು ವಾರದಲ್ಲಿ ನಾನು ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತೀನಿ ಅನ್ನುವಂಥದ್ದು. ನಮ್ಮ ಪ್ರತಿನಿಧಿಯ ಜೊತೆಗೆ ಅನೂಪ್ ಅಗರ್ವಾಲ್ ಮಾತಾಡಿರುವಂತದ್ದು ಮಕ್ಕಳ ಹಕ್ಕು ಆಯೋಗದ ಸಿಬ್ಬಂದಿಗೆ ಅಡ್ಡಿಪಡಿಸಿದಂತ ಆರೋಪ ಏನಿತ್ತು, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿತ್ಯಾನಂದನ ಆಶ್ರಮದಲ್ಲಿ ಏನು ಸಿಬ್ಬಂದಿಯಿಂದ ಅಡ್ಡಿಯಾಗಿತ್ತು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಂದು ಕೇಸ್ ದಾಖಲಾಗಿತ್ತು. ಇನ್ನೊಂದು ವಾರದಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಅನ್ನು ದಾಖಲಿಸ್ತೀನಿ ಅನ್ನುವಂತ ಮಾತನ್ನ ಅನೂಪ್ ಅಗರ್ವಾಲ್ ಹೇಳಿರುವಂತದ್ದು. ಅನೂಪ್ ಅಗರ್ವಾಲ್ ಈ ಭಾಗದ ಎಸ್ಪಿ, ರಾಮನಗರ ಎಸ್ಪಿ ಅನೂಪ್ ಅಗರ್ವಾಲ್. ಅಂತೂ ಇಂತೂ ಅನೂಪ್ ಅಗರ್ವಾಲ್ ಒಂದಷ್ಟು ಮಾತಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಸುಮ್ಮನಿರೋದಿಲ್ಲ, ನಾನು ಚಾರ್ಜ್ ಶೀಟ್ ಅನ್ನ ದಾಖಲು ಮಾಡ್ತೀನಿ ಅನ್ನುವಂತ ಮಾತನ್ನ ಅನೂಪ್ ಅಗರ್ವಾಲ್ ಹೇಳ್ತಾ ಇದ್ದಾರೆ. ಬರೀ ಸಂಬಂಧಪಟ್ಟ ಮಾತಾಡೋಣ. ಅಂತೂ ಇಂತೂ ಪೊಲೀಸ್ ಅಧಿಕಾರಿಗಳು ಹೇಳಿದ ಮಾತ್ರ ಕೇಳಿದ್ರಿ ಮುಲಿಗೌಡ್ರೆ? ಇಲ್ಲ, ಅದು ನಿಮ್ಮ ವರದಿ ಪ್ರಕಾರ 25/7 ಇದಾಗಿದೆ. ಹೌದು, 25/7 ಅಂತಂದ್ರೆ ಇವಾಗ ಫೆಬ್ರವರಿ ಅಂತಂದ್ರೆ ಸುಮಾರು 6 ತಿಂಗಳಾದ್ಮೇಲೆ ಅವರು ಚಾರ್ಜ್ ಶೀಟ್ ಹಾಕ್ತೀನಿ ನಾನು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅನುಪಮ್ ಅಗರ್ವಾಲ್ ಅವ್ರಿಗೆ ನೀವು ಫೋನ್ ನಲ್ಲಿ ತಗೋಬೇಕಾಗಿತ್ತು. ಇಷ್ಟೊಂದಲ್ಲಿ ಫೋನ್ ನಲ್ಲಿ ತಗೋಬೇಕಾಗಿತ್ತು ಅವ್ರು. ನಾನು ಕೇಳ್ತಾ ಇದ್ದೆ, ಯಾಕಂದ್ರೆ ನಾನು ಆ ಜಿಲ್ಲೆಯವರನ್ನೇ. ಅಲ್ಲದೆ ನಮ್ಮ ಜಿಲ್ಲೆಗೆ ಯಾಕೆ ನೀವು ಅವಮಾನ ಮಾಡ್ತೀರಾ ಅನುಪಮ್ ಅಗರ್ವಾಲ್ ಅವ್ರೆ? ನೀವು ಏನು ಕಾನೂನು ಪ್ರಕಾರ ಇದೆಯಾ ನೋಡ್ರಿ. ಒಬ್ಬ ಐಜಿ ಕೂತಿದ್ರೆ ನಮ್ಮ ಪಕ್ಕದಲ್ಲೇ ಅವ್ರು ಹೇಳ್ತಾ ಇದಾರೆ, ರೂಲ್ ಆಫ್ ಲಾ ಮಾಡ್ರಿ. ನಿಮಗೆ ಯಾಕೆ? ನಿಮ್ಗೇನು ರಾಮನಗರ ಏನಲ್ಲೇ ಇರ್ತೀರ ನೀವು? ಒಬ್ಬ IPS ಆಫೀಸರ್ ಆಗಿ, ಒಬ್ಬ ಯೂತ್ ಆಗಿ ನೀವ್ ಏನು ಕೆಟ್ಟದ್ದು ನಡೀತಾ ಇದೆ, ಯಾರ ಮಾತು ಬೇಡ ನಿಮ್ಗೆ. ಅದಕ್ಕೊಂದು ತಡೆಗಟ್ಟಿ ಒಳ್ಳೆ ಹೆಸರು ಬರ್ತದೆ. ನಾಳೆ ವಾಪಸ್ ಏನಾದ್ರು ನಿಮ್ಮೊಂದು ನಿಮ್ಗೊಂದು ಟೀ ಕೊಡಿಸ್ತೀವಿ. ನೀವ್ ಈ ರೀತಿ ಮಾಡ್ಕೊಂಡೋದ್ರೆ ಅಯ್ಯೋ ಇವನ್ ಏನು ಅನಾಗರಿಕ ಮನುಷ್ಯ ಅಂತ ಹೇಳಿ ನಿಮ್ಮನ್ನ ಒಂದು ಟೀಗೂ ಕರೆಯಲ್ಲ ರೀ ನಾವು. ಅಲ್ಲ ಗೌಡ್ರೆ, ಈಗಾಗಲೇ ನಾವು ಒಂದು ಒಳ್ಳೆದ್ರು ಮಾಡಿ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆ ಹೆಸರು ಬರ್ಲಿ. ಪ್ರತಿಯೊಂದಕ್ಕೂ ಅವ್ರ್ಯಾರೋ ಭಾಸ್ಕರ್ ಅವ್ರು ಹೇಳ್ದಂಗೆ ಕುಮಾರಸ್ವಾಮಿ ಅವರು ಹೇಳಿ, ಡಿ.ಕೆ. ಶಿವಕುಮಾರ್ ಹೇಳಿ, ಬಾಲಕೃಷ್ಣ ಅವರು ಹೇಳಿ, ಯೋಗೇಶ್ವರ್ ಅವರು ಹೇಳಿ, ಅದ್ಯಾಗಿರ್ಬೇಕಾಗ್ತದೆ? ನಿಮ್ ಕರ್ತವ್ಯ ನೀವು ಮಾಡಿ. ನೀವು ಒಬ್ಬ SB ಆಗಿ ಮತ್ತೆ ನೀವು ಮಾಡದಾದ್ಮೇಲೆ ಇನ್ನೇನಕ್ಕೆ ಬೇಕು ನೀವು ನಮಗೆ? ಯಾರೋ ಒಬ್ಬ ಅಲ್ಲಿ ಹಳ್ಳಿನಲ್ಲಿ ಸ್ಪೀಟ್ ಆಡ್ತಾರೆ ಅಂತ ಹೇಳಿದ್ರೆ ಹೋಗಿ ಎಳ್ಕೊಂಡ್ ಬಿಡ್ತೀರಾ? ಅವ್ರಿಗೆ ಹೇಳೋರು ಕೇಳೋರು ಇರಲ್ಲ. ಇವತ್ತು ನಿತ್ಯಾನಂದರ ಆಶ್ರಮದಲ್ಲಿ ಸುಮಾರು 1 ವರ್ಷದಿಂದ ಇವ್ರಿಗೆ ಟಿವಿ ಅವರು ದಿನಗಟ್ಟಲೆ ತೋರಿಸ್ತಾ ಇದ್ದಾರೆ. ಯಾರೋ ಒಬ್ಬ ಮನೆಗೆ ನೀವು ರೈಡ್ ಮಾಡಕ್ ಹೋಯ್ತು ಅಂತ ಹೇಳಿದ್ರೆ ಮೊದಲೇ ಎಲ್ಲ ಮಾಡ್ಕೊಂಡು ನೋಡ್ರಿ ತಂದಿದ್ದೀವಿ ಅಂತ ಹೇಳ್ತೀರಿ. ಅವ್ರ ಮನೆಯಲ್ಲಿ ಬುಟ್ ಕಾಲ್ನಲ್ಲಿ ಅವ್ರು ಎಲ್ಲ ಮನೆ ಕೋಣೆ ಎಲ್ಲ ಹೋಗ್ತೀರಿ. ಇವತ್ತು ನಿತ್ಯಾನಂದರ ಆಶ್ರಮಕ್ಕೆ ಹೋಗಕ್ಕಾಗಲ್ವಾ ನೀವು? ನಮ್ಗೆ ಅವಮಾನ ರೀ, ಆ ಜಿಲ್ಲೆ ನಾಯಕರುಗಳು ಅಂತ ಹೇಳ್ಸ್ಕೊಳ್ಳಿಕ್ಕೆ ನಮ್ಗೆ ಅವಮಾನ. ನಿಮ್ DC ಇಬ್ರು ಕೂತ್ಕೊಳ್ರಿ, ನಮ್ಗೆ ಅವಮಾನ ಅದು. IAS IPS ಏನು ಓದ್ಕೊಂಡಿದ್ದಾರೆ? ಇಂಡಿಯನ್ ಪೊಲೀಸ್ ಸರ್ವಿಸ್, ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಅಂತ ಈ ಒಂದು ಏನು ಕೋರ್ಸ್ಗೆ ಅವಮಾನ. ಈಗ ಅವ್ರು ಹೇಳಿಲ್ವೇ? ಹಿಂದೆ ನೋಡಿ ಟಿ ಜಯಪ್ರಕಾಶ್ ಇದ್ರೆ SB ಆಗಿ ಯಾರು ಸಿಟ್ಬಿಟ್ಟಿದ್ರು ಅವರು. ಸರ್ ನಾನು ಹೋದೆ, ತಮ್ಗೆ ಹೇಳ್ತೀನಿ ಕೇಳಿ. ನಾನು MLC, ನಾನು ಹೋಗಿ ನಿಮ್ಮ ಇದು SB ಆಫೀಸಲ್ಲಿ ಕೂತ್ಕೊಂಡೆ ಜಯಪ್ರಕಾಶ್ ಅವ್ರ ಹತ್ರ. ನಾನು ಹೆಸರು ಹೇಳಲ್ಲ. ಒಬ್ಬ ಮಂತ್ರಿ ಬಂದ್ರು ಸರ್. ಒಬ್ಬರು ಮಂತ್ರಿ ಬಂದವರು ಏನಾಗಿದೆ ಅಂದ್ರೆ ಒಬ್ಬ ಯಾರೋ ಹೆಂಗಸರು ಇಟ್ಕೊಂಡು ಅವಳ ಕತ್ತಿಸ್ಕೆ ಒಂದು ಬಾವಿಗೆ ಹಾಕ್ಬಿಟ್ಟಿದ್ದ. ಆ ಮಂತ್ರಿಗಳ ಹತ್ರ ಹೋಗಿದ್ದ ಆತ. ಇವರ ಮಾಡಿದ್ರೆ ಬಿಡ್ರಿ, ಯಾರು ನೋಡಿದವರಿಲ್ಲ ಕೇಳಿದವರಿಲ್ಲ, ಮಂತ್ರಿ ಇದು ಇವನ್ ಮೇಲೆ ಯಾಕೆ ಹೇಳ್ತೀರ, ನನ್ನ ಶಿಷ್ಯ ಅವನು ಅಂದ್ರು. ಆ ಜಯಪ್ರಕಾಶ್ ಅವರು ಹೇಳಿದ್ ಇವತ್ತು ಹೇಳ್ದಂಗಿದೆ. ಅವ್ರು ಹೇಳಿದ್ರು ಗೊತ್ತ, ಈಗ ನೋಡ್ಬಿಟ್ಟು ಸರ್ ನಿಮ್ ಪೊಸಿಷನ್ ಗೌರವ ಕೊಟ್ಟೆ, ಇಲ್ದೇ ಇದ್ರೆ ಆ ಭಾಷೆ ಉಪಯೋಗಿಸ್ಬೇಕನ್ನೋ ಗೊತ್ತಿಲ್ಲ, ಆದ್ರೂ ಉಪಯೋಗಿಸ್ಬಿಡ್ತೇನೆ. ಈ ಸುಳ್ಳ ಮಗನ್ನ ತೆಗೆದು ಬುಟ್ಟ ಹೊಡೆದು ಒಳಕಾಗ್ತೀನಿ. ಇಂಥವ್ರು ನಿಮ್ಮಂತವ್ರು ಸಪೋರ್ಟ್ ಮಾಡಬಾರ್ದು. ನಿಮ್ ಪೊಸಿಷನ್ ದುರುಪಯೋಗ ಮಾಡಿಸ್ಕೊತಾ ಇದ್ರ. ನೀನ್ ನೋಡಿ ನಿಮ್ ಬಗ್ಗೆ ನಮ್ಗೆ ಗೌರವ ಆಯ್ತು ಅಂತ ಅಂದ್ಬಿಟ್ರು.
ಆಯಪ್ಪ ಮಂತ್ರಿ ಗಡಗಡ ಆಗೋರ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಅರೆ ಅಂತ ಮಾಡ್ರಿ, ನಾವು ಕೂಡ ಎಸ್ ಪಿ ಅವ್ರು ನಾವು ಕೂಡ ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಎಸ್ ಪಿ ಅವ್ರನ್ನ ದಯವಿಟ್ಟು ಮಾತಾಡಿ ಅಂತ. ಆದ್ರೆ ಅಪ್ಪಿ ತಪ್ಪಿ ಎಸ್ ಪಿ ಅವರು ದೂರವಾಣಿಯನ್ನ ಅವ್ರು ಸ್ವೀಕರಿಸ್ತಾ ಇಲ್ಲ.